ಪುಷ್ಪ ಪವಾಡ ಕ್ಷೇತ್ರವೆಂದೇ ಖ್ಯಾತಿಯಾದ ಸೌಕೂರಿನ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಶರನ್ನವರಾತ್ರಿ ಉತ್ಸವವು ಸಂಭ್ರಮದಿಂದ ಸಂಪನ್ನಗೊಂಡಿತು. ನಮಸ್ಕಾರ. ಸೌಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಹಳ ಇತಿಹಾಸ ಇದ್ದ ಒಂದು ಕ್ಷೇತ್ರ. ಹೆಚ್ಚು ಕಡಿಮೆ 2000 ವರ್ಷಗಳಿಗೂ ಮೇಲ್ಪಟ್ಟ ಇತಿಹಾಸ ಇದ್ದ ಒಂದು ದೇವಿ ಕ್ಷೇತ್ರ ಇದು. ಈಗ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಇವತ್ತು ನವಮಿಯ ದಿನ, ಬಹಳ ವಿಶೇಷ ದಿನ. ಈ ದಿವಸ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದು ಪೂಜಾ ಪುನಸ್ಕಾರಗಳನ್ನು ಕೊಟ್ಟು ಈಗ ಅನ್ನಪ್ರಸಾದ ಸೇವನೆ ಮಾಡ್ತಾ ಇದ್ದಾರೆ. ಇಲ್ಲಿನ ವಿಶೇಷ ಏನಂತ ಹೇಳಿದರೆ ಪುಷ್ಪ ಪವಾಡ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಶುಭ ಕೆಲಸ ಆಗಲಿಕ್ಕಿದ್ರೆ ಭಕ್ತಾದಿಗಳು ಬಂದು ದೇವರಲ್ಲಿ ಹರಿಕೆ ಮಾಡಿಕೊಂಡು ಒಂದು ಹರಿವಾಣ ನೈವೇದ್ಯ ಸೇವೆಯನ್ನು ಕೊಟ್ಟಾಗ ಅವರಿಗೆ ದೇವರ ಮುಡಿಯಿಂದ ಪ್ರಸಾದ ಆದರೆ ನಿಮ್ಮ ಕೆಲಸ ಶುಭದಾಯಕ ಆಗ್ತದೆ ಅಂತ ಹೇಳಿ ಒಂದು ಪ್ರತೀತಿ. ಆ ಪ್ರಕಾರ ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಬಂದು ಹರಿವಾಣ ನೈವೇದ್ಯ ಸೇವೆಯನ್ನು ಕೊಟ್ಟು ಅವರು ಕೃತಾರ್ಥರಾಗ್ತಾ ಇದ್ದಾರೆ. ಈ ಸನ್ನಿಧಿಯಲ್ಲಿ ನಾವು ಯಾವುದೇ ಭಕ್ತಾದಿಗಳು ಮನಸ್ಸಿಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಬೇಡಿಕೆ ಈಡೇರ್ತದೆ ಅಂತ ಹೇಳಿ ಒಂದು ಎಲ್ಲ ಕಡೆ ಪ್ರಚಾರವೂ ಇದೆ. ನಿಮಗೂ ಗೊತ್ತಿರ್ಬೋದು. ಹೆಚ್ಚಿನ ನಮ್ಮ ಮಾಧ್ಯಮದವರು ಪ್ರತಿಯೊಬ್ಬರು ಇಲ್ಲಿ ಬಂದು ನಿಮ್ಮ ಒಂದು ಕ್ಷೇತ್ರದ ಬಗ್ಗೆ, ಒಂದು ಇತಿಹಾಸದ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ನಮ್ಮ ಕ್ಷೇತ್ರದ ಇತಿಹಾಸ ಹೇಳಲಿಕ್ಕೆ ಹೋದರೆ ಬಹುಶಃ ನೀವು 1 ಗಂಟೆ ರೆಕಾರ್ಡಿಂಗ್ ಮಾಡಬೇಕಾಗ್ಬೋದು. ಅಷ್ಟು ನಿಮಗೂ ಸಮಯಾವಕಾಶ ಇಲ್ಲ, ನಮಗೂ ಇಲ್ಲ ಇಲ್ಲಿ. ಆದರೆ ಕ್ಷೇತ್ರದ ಬಗ್ಗೆ ಒಂದು 2 ಶಬ್ದದಲ್ಲಿ ಹೇಳೋದಿದ್ರೆ, ನಮ್ಮಲ್ಲಿ ಇತ್ತೀಚೆಗೆ ಮೂಲಸ್ಥಾನದ ನವೀಕರಣ ಆಗಿದೆ. ನಮ್ಮ ಈ ಹಿಂದಿನ ಅಧ್ಯಕ್ಷರಾಗಿದ್ದ ಸಬ್ಲಾಡಿ ಮಂಜೇಶ್ ಶೆಟ್ಟಿಯವರು, ಅವರ ಫ್ಯಾಮಿಲಿಯವರು ಒಟ್ಟಾಗಿ ಈ ಮೂಲಸ್ಥಾನದ ಅಭಿವೃದ್ಧಿ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಯೋನಿ ಆಕಾರದ ಒಂದು ಮೂಲಸ್ಥಾನ ಇರುವಂಥದ್ದು ಬಹುಶಃ 2 ಕಡೆ ಅಂತ ಕಾಣ್ತದೆ. ಅದರಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ಸೌಕೂರದ ದೇವಸ್ಥಾನದಲ್ಲಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ಬೇರೆ ಬೇರೆ ಜೀರ್ಣೋದ್ಧಾರದ ಕೆಲಸಗಳು ಆಗಲಿಕ್ಕೆ ಇದೆ. ಹೆಚ್ಚಿನ ಭಕ್ತಾದಿಗಳು ನಮ್ಮಲ್ಲಿ ಬೇರೆ ಕಡೆಯಲ್ಲೆಲ್ಲ ಬಹುಶಃ ಯಾವಾಗ ನಾವೇ ಹೋಗಿ ಜೀರ್ಣೋದ್ಧಾರ ಮಾಡ್ತೇವೆ ಅಂಥೇಳಿ ಮನವಿ ಮಾಡಬೇಕಾಗ್ತದೆ. ಇಲ್ಲಿ ಹಾಗಲ್ಲ. ಎಲ್ಲ ಭಕ್ತಾದಿಗಳು ಬಂದಷ್ಟು ಸಲ ನನ್ನಲ್ಲಿ ಕೇಳೋದಿದೆ, ಯಾವಾಗ ಜೀರ್ಣೋದ್ಧಾರ ಶುರು ಮಾಡ್ತೀರಿ, ನಮ್ಮಿಂದೇನಾಗಬೇಕಂತೇಳಿ. ಈ ರೀತಿಯ ಒಂದು ಪ್ರತಿಸ್ಪಂದನೆ ಇಲ್ಲಿದೆ. ಹಾಗಾಗಿ ನಮ್ಮ ಕ್ಷೇತ್ರ ಒಳ್ಳೆಯ ಕ್ಷೇತ್ರ, ಅಮ್ಮನವರ ಕ್ಷೇತ್ರ. ಈ ಕ್ಷೇತ್ರದ ಭಕ್ತಾದಿಗಳಿಗೆಲ್ಲ ದುರ್ಗಾ ಪರಮೇಶ್ವರಿ ಅಮ್ಮ ಪರಿವಾರ ದೇವರುಗಳು ಉತ್ತರೋತ್ತರ ಯಶಸ್ಸನ್ನು ಕೊಡಲಿ ಅಂತ ಹೇಳೋದ್ರೊಂದಿಗೆ ನಾನು ಕಿಶನ್ ಹೆಗ್ಡೆ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿದ್ದುಕೊಂಡು ದೇವರ ಚಾಕ್ರಿಯನ್ನು ಮಾಡ್ತಾ ಇದ್ದೇನೆ. ಅರ್ಚಕ ವಿಭಾಗದವರು ಆಗಿರುವಂತಹ ಜಯಂತ್ ಅಡಿಗರು ನಮ್ಮೊಟ್ಟಿಗಿದ್ದಾರೆ, ಪ್ರಶಾಂತ್ ಅಡಿಗರು ಇದ್ದಾರೆ, ಅದರ ನಂತರ ರಾಘವೇಂದ್ರ ಭಟ್ರು ಇದ್ದಾರೆ, ಕಾರ್ತಿಕ್ ಭಟ್ರು ಇದ್ದಾರೆ. ಹೆಚ್ಚಿನ ಅರ್ಚಕ ವಿಭಾಗದವರು ಒಳಗಡೆ ಪೂಜಾ ವಿಭಾಗದಲ್ಲಿದ್ದಾರೆ. ಎಲ್ಲರೂ ಪರವಾಗಿ ಪ್ರಶಾಂತ್ ಅಡಿಗರು 1-2 ಮಾತಾಡ್ತಾರೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಾತಿಗೆ ಮೊದಲಾಗಿ ತಾಯಿಯ ಚರಣಗಳಲ್ಲಿ ಶಿರವನ್ನು ಒಡಮೂಡುತ್ತಾ ಆ ತಾಯಿಯ ಪ್ರೇರಣೆಯಂತೆ ಇಲ್ಲಿ 2 ಮಾತುಗಳನ್ನು ಆಡಬೇಕು ಅಂತ ತಿಳಿಸಿದ ಪ್ರಕಾರವಾಗಿ ಅದಕ್ಕೆ ಅಣಿಯಾಗ್ತಾ ಇದ್ದೇವೆ. ಶರನ್ನವರಾತ್ರಿ ತಮಗೆಲ್ಲ ಗೊತ್ತಿದೆ, ದೇವಿಯ ವಿಶೇಷವಾದಂತಹ ಪರ್ವಕಾಲ. ಇಂತಹ ಪರ್ವಕಾಲಕ್ಕೊಂದು ಇತಿಹಾಸ ಅನ್ನುವಂಥದ್ದು ಇದೆ. ಯುಗಾಂತರದಲ್ಲಿ ಯಾವ ರೀತಿಯಲ್ಲಿ ಈಗ ನಾವು ಯುಗಾದಿಯಿಂದ ಹೊಸ ವರ್ಷವನ್ನು ಆಚರಣೆ ಮಾಡ್ತೇವೆ, ಅದೇ ರೀತಿಯಲ್ಲಿ ಶರತ್ಕಾಲದಿಂದಲೂ ಹೊಸ ವರ್ಷ ಆಚರಣೆ ಮಾಡುವಂಥದ್ದು ಲಕ್ಷೋಪಲಕ್ಷ ವರ್ಷಗಳ ಹಿಂದೆ ಆಚರಣೆಯಲ್ಲಿದ್ದಿತ್ತು ಅಂತ ಶಾಸ್ತ್ರ ಹೇಳುವಂಥದ್ದು. ಆ ಕಾರಣದಿಂದಾಗಿ ಶರದ್ ಋತುವಿನಲ್ಲಿ ಬರುವಂತಹ ಹೊಸ ದಿವಸಗಳಲ್ಲಿ ಅದನ್ನು ದೇವಿಗೆ ಮೀಸಲಾಗಿಟ್ಟು ಅದನ್ನು ನವರಾತ್ರಿ ಅಂತ ಕರೆದಿದ್ದಾರೆ. ಇನ್ನು ಇದು ನಮ್ಮಲ್ಲಿ ಶರನ್ನವರಾತ್ರಿ ಶರತ್ ಕಾಲದಲ್ಲಿ ಬರುವ ನವರಾತ್ರಿ. ಆದರೆ ಉತ್ತರ ಭಾರತದಲ್ಲೆಲ್ಲ ವಸಂತ ನವರಾತ್ರಿ ಅಂತ ಆಚರಣೆ ಮಾಡುವ ಪದ್ಧತಿ ಇದೆ. ವಸಂತ ಋತುವಿನಲ್ಲಿ 9 ದಿವಸಗಳನ್ನು 10 ದಿವಸಗಳನ್ನು ತಿಥಿ ಬಂದ ರೀತಿಯಲ್ಲಿ ಆ ಹೊಸ ರಾತ್ರಿಗಳನ್ನೆಲ್ಲ ಸಡಗರದಿಂದ ಆಚರಣೆ ಮಾಡುವುದು, ಅಂದರೆ ಹೊಸ ವರ್ಷವನ್ನು ಆಚರಣೆ ಮಾಡುವುದು ಅಂತ ಅರ್ಥ. ಯಾಕೆ ಕೇಳಿದರೆ, ಉತ್ತಿರತಕ್ಕಂಥ ಎಲ್ಲ ಪೈರುಗಳು ಕೂಡ ಮೊಳಕೆ ಒಡೆದು ವಿಶೇಷವಾಗಿ ಫಲದಾಯಕವಾಗಿ ನಮಗೆ ಬರುವಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಹೊಸದಾದಂಥ ದಿವಸಗಳನ್ನು ಆಚರಣೆ ಮಾಡುವ ಪದ್ಧತಿ, ಅದನ್ನು ಶಾಸ್ತ್ರೀಯವಾಗಿ ದೇವಿಗೆ ಮೀಸಲಿಟ್ಟಿರುವಂಥದ್ದು. ಅಂತಹ ಶರನ್ನವರಾತ್ರಿಯಲ್ಲಿ ವಿಶೇಷವಾದಂಥ ದೇವಿ
ಭಾಗವತದಲ್ಲಿ ಅಥವಾ ಚಂಡಿಕೆಯ ಮಹಾತ್ಮೆಯಲ್ಲಿ ಬಂದಿರತಕ್ಕಂಥ ಎಲ್ಲ ದೇವಿಯ ಆರಾಧನೆಗಳು ಕೂಡ ನಡೆಯಲ್ಪಡ್ತದೆ. 9 ದಿವಸಗಳಿಗೆ 9 ದೇವಿಯರನ್ನು ಕೂಡ ಕರೆದು ಪೂಜಿಸುವಂಥ ಪದ್ಧತಿ ಇದೆ. ದೇವಿಯದ್ದೇ ಒಂದೊಂದು ರೂಪ ಅನ್ನುವಂಥದ್ದು. ಅದು 10 ದಿವಸಗಳು ಬಂದಾಗ ಯಾವುದಾದರೂ ಒಂದು ದಿವಸದಲ್ಲಿ 2 ದಿವಸಗಳಲ್ಲಿ ಒಂದೇ ದೇವಿಯನ್ನು ಕರೆದು ಪೂಜೆ ಮಾಡುವಂಥದ್ದು. 8 ದಿವಸಗಳು ಬಂದಾಗ ಯಾವುದಾದರೂ ಒಂದು ದಿವಸದಲ್ಲಿ 2 ದೇವಿಯರನ್ನು ಕರೆದು ಪೂಜೆ ಮಾಡುವಂಥ. ಹೀಗಿರುವಂತಹ ಸಂದರ್ಭದಲ್ಲಿ 8 ಮತ್ತು 10 ಅನ್ನುವಂಥದ್ದೆಲ್ಲ ಬರುವ ಸಾಧ್ಯತೆ. ಸಾಮಾನ್ಯವಾಗಿ ನವರಾತ್ರಿ ಎನ್ನುವಂಥದ್ದು 9 ದಿವಸ ಅಂತ ಒಂದು ಪದ್ಧತಿ. ಇನ್ನು ನವರಾತ್ರಿ ಅಂದರೆ ನವ ಅಂದರೆ ಹೊಸದ, ರಾತ್ರಿ ಹೊಸದಾಗಿರ್ತಕ್ಕಂಥ ವರ್ಷದಲ್ಲಿ ಬರುವಂಥ ರಾತ್ರಿ ಅಂತಲೂ ಕೂಡ ಅದಕ್ಕೆ ವ್ಯಾಖ್ಯೆಯನ್ನು ಮಾಡಲ್ಪಟ್ಟಿದೆ. ಅಂತಹ ಒಂದು ಶರತ್ಕಾಲದಲ್ಲಿ ದೇವಿಯ ಆರಾಧನೆ ಮಾಡುವುದರ ಮೂಲಕವಾಗಿ ಭುಕ್ತಿ ಮುಕ್ತಿ ಪ್ರದೋಭವ. ಇನ್ನು ಭುಕ್ತಿ ಮತ್ತು ಮುಕ್ತಿ ಎರಡನ್ನೂ ಕೂಡ ನಾವು, ಭುಕ್ತಿ ಅಂತ ಹೇಳಿದ್ರೆ ಇಹಕ್ಕೆ ಬೇಕಾದಂಥ ಲೌಕಿಕ ಸಾಧನ, ಮುಕ್ತಿ ಅಂತ ಹೇಳಿದ್ರೆ ಪ್ರಾಪಂಚಿಕವಾಗಿಂದ ವಿರಾಮವನ್ನು ತೆಗೆದುಕೊಳ್ಳುವಂಥದ್ದು. ಎರಡಕ್ಕೂ ಕೂಡ ಅವಕಾಶ ಇದೆ ಎನ್ನುವಂಥದ್ದು ದೇವಿ ಮಹಾತ್ಮೆಯಲ್ಲಿ ಬರತಕ್ಕಂಥದ್ದು. ದುಷ್ಟ ದೈತ್ಯರನ್ನೆಲ್ಲ ನಾಶ ಮಾಡಿರ್ತಕ್ಕಂಥ ತಾಯಿಯ ಅನೇಕ ರೂಪವನ್ನು ಆರಾಧನೆ ಮಾಡುವುದರ ಮೂಲಕವಾಗಿ ಸುವಾಸಿನಿಯರ ಆರಾಧನೆ, ಸ್ತ್ರೀಯ ರೂಪದಲ್ಲಿರ್ತಕ್ಕಂತಹ ಮುತ್ತೈದೆಯರನ್ನ ವಿಶೇಷವಾಗಿ ದೇವಿಯನ್ನು ಆವಾಹಿಸಿ ಅಲ್ಲಿ ಪೂಜೆ ಮಾಡುವಂತಹದ್ದು, ಚಂಡಿಕಾ ಹೋಮಾದಿಗಳನ್ನು ನಡೆಸುವಂತಹದ್ದು, ದುರ್ಗಾ ಹೋಮಗಳನ್ನು ನಡೆಸುವಂತಹದ್ದು, ಲಲಿತಾ ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡುವುದು. ಹೀಗೆ ಬಗೆ ಬಗೆಯಾಗಿ ತಾಯಿಯನ್ನು ಆರಾಧನೆ ಮಾಡುವಂತಹ ಪರ್ವಕಾಲವೇ ಈ ಶರನ್ನವರಾತ್ರಿ. ಶರನ್ನವರಾತ್ರಿ ಎಲ್ಲ ಕಡೆ ಆರಾಧನೆ ಆಗ್ತಾ ಇದ್ದರೂ ಕೂಡ ನಮ್ಮ ಸೌಕೂರಿನಲ್ಲಿಯೂ ಕೂಡ ಅದು ವಿಶೇಷವಾಗಿ ವಿಜೃಂಭಣೆಯಿಂದ ಪ್ರಾಚೀನ ಕಾಲದಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇರುವಂತಹದ್ದು. ಇವತ್ತಿನ ದಿವಸದಲ್ಲಿ ಈಗ ಕೆಲವು ವರ್ಷಗಳಿಂದ ಈ ಪ್ರತಿ ದಿವಸವೂ ಕೂಡ ಶರತ್ಕಾಲದಲ್ಲಿ ಚಂಡಿಕಾ ಹೋಮ, ಅನ್ನದಾನಾದಿ ಸೇವೆಗಳು ಕೆಲವೊಂದು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇತ್ತು. ಬಹಳ ವರ್ಷದ ಹಿಂದೆ ಈ ಇಷ್ಟು ಕಾರ್ಯಕ್ರಮ ಇತ್ಯಾದಿಗಳೆಲ್ಲ ಇಲ್ಲದೆ ಇರುವಂತಹ ಕಾಲದಲ್ಲಿ ವರ್ಷಕ್ಕೊಂದಾವರ್ತಿಯಾದರೂ ಎಲ್ಲರೂ ಸೇರಿ ಒಂದು ಚಂಡಿಕಾ ಹೋಮವನ್ನು ಮಾಡಿ ದೇವಿಯನ್ನು ಸಂತುಷ್ಟಿ ಪಡಿಸಬೇಕು ಅಂತ ಇಲ್ಲಿನ ಎಲ್ಲ ಸಮಾನ ಮನಸ್ಕರು ಕೂಡ ಸೇರಿಕೊಂಡು ಮಾಡಿರ್ತಕ್ಕಂತಹ ಒಂದು ಪದ್ಧತಿಯೇ ಶಾರದಾ ದುರ್ಗಾಂಬ ಸಾಂಸ್ಕೃತಿಕ ಸಂಘ ಅನ್ನುವುದರ ಮೂಲಕವಾಗಿ ದೇವಿಯನ್ನು ಆರಾಧಿಸಿ ಚಂಡಿಕಾ ಯಾಗವನ್ನು ಮಾಡುವಂತಹದ್ದು. ಅದು ಇವತ್ತಿಗೆ 43 ವರ್ಷಗಳು ಅನ್ನುವಂಥದ್ದು ಇವತ್ತಿಗೆ ಸಂದಾಯವಾಯಿತು ಅಂತ ಕಂಡು ಬರ್ತಾ ಇದೆ. ಆದ್ದರಿಂದ ಇಂತಹ ಒಂದು ಕಾಲದಲ್ಲಿ ಈ ಒಂದು ಸ್ಥಳಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲರಿಗೂ ಕೂಡ ಆ ಸೌಕೂರು ದೇವಿಯು ವಿಶೇಷವಾದಂಥ ಆಯುರಾರೋಗ್ಯ ಸೌಭಾಗ್ಯಗಳನ್ನು ಒದಗಿಸುವುದರ ಮೂಲಕವಾಗಿ ಇನ್ನೂ ಕ್ಷೇತ್ರಕ್ಕೆ ಹೆಚ್ಚಿನ ಜನರು ಬರುವಂತಾಗಿ ತಾಯಿಯ ಆಸರೆ ಅವರಿಗೆ ಸಿಗುವಂತಾಗುವುದರ ಮೂಲಕವಾಗಿ ಎಲ್ಲರಿಗೂ ಒಳಿತಾಗಲಿ ಅಂಥೇಳಿ ಈ ಪರ್ವಕಾಲದಲ್ಲಿ ದೇವಿಯನ್ನು ಕುರಿತಾಗಿ ಪ್ರಾರ್ಥಿಸಿ ನನ್ನೆರಡು ಮಾತುಗಳನ್ನು ಆ ತಾಯಿಯ ಚರಣಗಳಲ್ಲಿ ಕೃಷ್ಣಾರ್ಪಣವಾಗಿ ಇಡ್ತೇನೆ. ಹರಿ ಓಂ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಶಂಖ ಚಕ್ರಾಂಕಿತಕರ ಕುಮಾರಿ ಕುಟಿಲಾಲಕ ಮೃಗೇಂದ್ರ ವಾಹನ ದೇವಿ ದುರ್ಗಾ ದುಃಖ ನಿಹಂತು ಮೇ. ತತ್ಸತ್. ನಮಸ್ಕಾರ, ನಾನು ಮಹೇಶ್ ಕಿರಣ್ ಶೆಟ್ಟಿ. ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ವಕೀಲನಾಗಿ ವೃತ್ತಿ ನಡೆಸ್ತಾ ಇದ್ದೇನೆ. ಸೌಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸೌಕೂರು, ನಾನು ಇಲ್ಲಿನ ನಿವಾಸಿ. ಇನ್ಫ್ಯಾಕ್ಟ್ ಸೌಕೂರಿನ ನಿವಾಸಿಯಾಗಿದ್ದೇನೆ. ಹಲವು ವರ್ಷಗಳಿಂದ ಈ ಒಂದು ಮಹಾತಾಯಿಯ ಭಕ್ತನಾಗಿದ್ದೇನೆ. ಪ್ರತಿ ನವರಾತ್ರಿಯಲ್ಲಿ ಇಲ್ಲಿ 10 ದಿವಸ ಅಂದರೆ 9 ದಿವಸ ಶರನ್ನವರಾತ್ರಿ ಹಾಗೂ 10ನೇ ದಿವಸ ವಿಜಯದಶಮಿ ಬಹಳ ಧಾರ್ಮಿಕ ಕಾರ್ಯಕ್ರಮಗಳನ್ನು ಈ ದೇವಸ್ಥಾನದಲ್ಲಿ ಮುಂಚಿನಿಂದಲೂ ನಡೆಸ್ಕೊಂಡು ಬಂದಿದ್ದಾರೆ. ಈ ಸೌಕೂರು ದೇವಸ್ಥಾನದ ಒಂದು ಸ್ಥಳ ಮಹಿಮೆ ಏನಂತೇಳಿ ಹೇಳಿದರೆ, ಇದು ಎಷ್ಟು ವರ್ಷದ ಹಿಂದೆ ಇಲ್ಲಿ ಸ್ಥಾಪನೆಯಾಗಿದ್ವಿ ಅನ್ನುವಂಥದ್ದು ಯಾರಿಗೂ ಕೂಡ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಸುಮಾರು 1000 ವರ್ಷದ ಮೇಲೆ ಇತಿಹಾಸ ಈ ದೇವಸ್ಥಾನಕ್ಕಿದೆ. ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ ಈ 3 ಸ್ವರೂಪಿಣಿಯಾಗಿ ದುರ್ಗಾಮಾತೆ ಇಲ್ಲಿ ನೆಲೆ ನಿಂತಿದ್ದಾಳೆ. ಅವಳನ್ನು ನಂಬಿ ಬರುವಂಥ ಭಕ್ತಾದಿಗಳಿಗೆ ಇವತ್ತಿನವರೆಗೂ ಕೂಡ ಯಾರು ಕೂಡ ಈ ಒಂದು ದೇವರನ್ನು ಯಾರು ನಂಬಿದಾರೋ ಅವರಿಗೆ ಆ ತಾಯಿ ಅನುಗ್ರಹವನ್ನು ನೀಡಿದ್ದಾಳೆ. ಈ ಒಂದು ದೇವಸ್ಥಾನದ ಒಂದು ಮುಖ್ಯ ಏನಂತೇಳಿ ಹೇಳಿದರೆ, ಈ ದೇವಸ್ಥಾನ ಪುಷ್ಪ ಪವಾಡಿಗೆ ಖ್ಯಾತಿ ಆಗಿದೆ. ಈ ದೇವಸ್ಥಾನದಲ್ಲಿ ಯಾರು ಭಕ್ತಿಯಿಂದ ಒಂದು ಪೂಜೆಯನ್ನು ಸಲ್ಲಿಸ್ತಾರೋ, ಹರಿವಾಣ ನೈವೇದ್ಯನ ಸಲ್ಲಿಸ್ತಾರೋ, ಅಲ್ಲಿ ಪುಷ್ಪ ಪವಾಡದ ಮುಖೇನ ದೇವರು ಅವರನ್ನು ಹರಿಸ್ತಾಳೆ. ಅದೆಷ್ಟೋ ಜನ ಭಕ್ತಾದಿಗಳು ಆ ಒಂದು ನಂಬಿಕೆಯಿಂದ ಇಲ್ಲಿ ಬಂದು ಹಲವು ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕ್ಷೇತ್ರ ಒಂದು ಅದ್ಭುತ ಕ್ಷೇತ್ರ. ಈ ಕ್ಷೇತ್ರದ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಸಮಯ ಬೇಕಾಗ್ತದೆ. ಪ್ರತಿ ವರ್ಷಕ್ಕೆ ಒಂದು ಸಾರಿ ಜಾತ್ರೆ ಕೂಡ ನಡೀತಾ ಇದೆ. ಇಲ್ಲೇ ಕುಬ್ಜಾ ನದಿ ಹರಿತಾ ಇದೆ.
ಹಾಗೆ ದೇವಸ್ಥಾನದ ಮುಂದ್ಗಡೆ ಒಂದು ಪುಷ್ಕರಣಿ ಕೂಡ ಇದೆ. ಹಾಗೆ ಈ ದೇವಸ್ಥಾನದಲ್ಲಿ ಈಗ 9 ದಿವಸದಿಂದ ಹಲವು ಚಂಡಿಕಾ ಹೋಮ, ಚಂಡಿಕಾ ಯಾಗ, ಇನ್ನಿತರ ಕಾರ್ಯಕ್ರಮಗಳು ನಡೀತಾ ಇದೆ. ಧಾರ್ಮಿಕ ಭಕ್ತರ ಒಂದು ಸಹಸ್ರಾರು ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ ದಿನಪ್ರತಿ. ಇಲ್ಲಿ ದಿನ ಅನ್ನದಾನದ ಸೇವೆ ಕೂಡ ನಡೀತಾ ಇದೆ. ಹಾಗೆ ಈ ದೇವಿಯನ್ನ ಯಾರು ಪ್ರಾರ್ಥಿಸಿಕೊಂಡು ನಂಬಿಕೊಂಡು ಈ ದೇವಸ್ಥಾನಕ್ಕೆ ಬರ್ತಾರೋ ಅಂಥವರಿಗೆ ದೇವಿ ಅನುಗ್ರಹಿಸಲಿ ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ದೇವಳದಲ್ಲಿ ಪ್ರತಿದಿನವೂ ದೇವಿ ಪ್ರೀತ್ಯರ್ಥವಾದ ದುರ್ಗಾ ಹೋಮ, ಚಂಡಿಕಾ ಹೋಮ, ಮಹಾಪೂಜೆ, ಅನ್ನದಾನ ನಡೆದವು. ಸಾವಿರಾರು ಭಕ್ತರು ಸಾಗರೋಪಾದಿಯಲ್ಲಿ ಬಂದು ಶ್ರೀದೇವಿಯ ದರ್ಶನ ಪಡೆದು ಪುನೀತರಾದರು. ಅಕ್ಟೋಬರ್ 2ರ ವಿಜಯದಶಮಿಯಂದು ಶ್ರೀದೇವಿಗೆ ಮಹಾಪೂಜೆ, ನವಾನ್ನ ನೈವೇದ್ಯ, ಮಹಾ ಅನ್ನ ಸಂತರ್ಪಣೆ ಹಾಗೂ ಪುಷ್ಪರಥೋತ್ಸವ ಕಾರ್ಯಕ್ರಮಗಳು ಅತ್ಯಂತ ಸಂಭ್ರಮದಿಂದ ಜರುಗಿದವು. ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಸರ್ವ ಸದಸ್ಯರು, ಅರ್ಚಕ ವೃಂದ, ಸಿಬ್ಬಂದಿ ವರ್ಗ, ಊರ ಪರವೂರ ಭಕ್ತಾದಿಗಳು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿ ಶ್ರೀದೇವಿಯ ಆಶೀರ್ವಾದ ಪಡೆಯಲು ಶಕ್ಯರಾದರು.